ಜಯ, ನೀನು ವಿಕ್ರಮ್ ಹತ್ರ ಕಡಖಂಡಿತವಾಗಿ ಯಾಕೆ ಮಾತಾಡ್ದೆ ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ಅದು ಅವನಿಗೆ ಅರ್ಥ ಆಗಬೇಕಲ್ಲ. ವಿಕ್ರಮ ಮಧುರ ಸುಖವಾಗಿರಬೇಕು ಅಂತ ನೀನಿಷ್ಟೆಲ್ಲ ಮಾತಾಡ್ತಿದ್ಯಾ. ಆದರೆ ಅವನು ಮಧುರ ಈ ಸ್ಥಿತಿಲಿರುವಾಗ ಅಮ್ಮ ಯಾಕೆ ಹೀಗೆ ಮಾಡ್ತಾಳೆ ಅಂತ ತಪ್ಪು ತಿಳ್ಕೊತಿದ್ದಾನೆ. ನೋಡು, ಒಂದು ಕೆಲಸ ಮಾಡು, ಅವನನ್ನು ಕರೆದು ನಿಜ ಏನು ಅಂತ ಕೂಲಂಕುಷವಾಗಿ ಹೇಳ್ಬಿಡು. ಬೇಡ ರೀ, ಸದ್ಯಕ್ಕೆ ವಿಕ್ರಮ್ಗೆ ನಾವು ಯಾವ ವಿಷಯನೂ ಹೇಳೋದು ಬೇಡ. ಮಧುರನ ಅವನು ತುಂಬ ಪ್ರೀತಿ ಮಾಡ್ತಾನೆ. ಮಧುರನ ಇಷ್ಟಕ್ಕೆ ವಿರುದ್ಧವಾಗಿ ಅವನು ಯಾವತ್ತೂ ನಡ್ಕೊಳ್ಳೋನಲ್ಲ. ಅವಳಿಗೆ ಬೇಜಾರಾಗ್ಬೋದು ಅಂತ ನಾವು ಮಾಡಿರೋ ಪ್ಲಾನ್ನ ಅವ್ನು ಬೇಡ ಅನ್ಬೋದು. ಅವರಿಬ್ಬರೇ ಮನೇಲಿರೋ ಹಾಗೆ ನಾವು ನೋಡ್ಕೊಳ್ಳೋಣ. ಒಬ್ರಿಗೊಬ್ರು ಅರ್ಥ ಮಾಡ್ಕೋತಾರೆ. ನಾನು ಕಠೋರವಾಗಿ ಮಾತಾಡಿದ್ದೀನಿ ಅಂತ ಇವತ್ತು ಅವ್ನು ಬೇಜಾರು ಮಾಡ್ಕೊಳ್ಳಿ, ಪರವಾಗಿಲ್ಲ. ಅವನ ಬಗ್ಗೆ ಯೋಚನೆ ಮಾಡಿದ್ದೀನಿ ಅಂತ ನಾಳೆ ನನ್ನ ಬಗ್ಗೆ ಅವನ ಕೋಪ ಮಾಡ್ಕೊಳ್ಳಲ್ಲ. ವಿಕ್ರಮ ಮಧುರ ಸಂತೋಷವಾಗಿರಬೇಕು ಅಂತ ನೀನು ಮಾಡ್ತಿರೋ ಈ ಪ್ರಯತ್ನದಲ್ಲಿ ನಿನಗೆ ಜಯ ಸಿಗಲಿ. ಜಯ, ಆದಷ್ಟು ಬೇಗ ಈ ಮನೆಗೆ ಒಂದು ಪುಟ್ಟ ಮಗು ಬರಲಿ. ಆಗ ನೀನು ಅಜ್ಜಿ ಆಗ್ತೀಯ. ನೀವು ತಾತ ಆಗ್ತೀರಿ, ಅದನ್ನ ಮರಿಬೇಡಿ. ಎಷ್ಟು ಚೆನ್ನಾಗಿರುತ್ತಲ್ವಾ? ಈ ಮನೆಗೆ ಒಂದು ಮುದ್ದಾಗಿರೋ ಮಗು ಬರುತ್ತೆ, ಮನೆ ತುಂಬಾ ಓಡಾಡುತ್ತೆ, ನಮ್ಮನ್ನ ಅಜ್ಜಿ ತಾತ ಅಂತ ಕರೆಯುತ್ತೆ. ಮೊಮ್ಮಗಾದ್ರೆ ಅದ್ರ ಪಾದದ ಸದ್ದು, ಹೆಣ್ಮಗು ಆದ್ರೆ ಅವಳ ಕಾಲ್ಗೆಜ್ಜೆ ಸದ್ದು. ಎಷ್ಟು ಆನಂದವಾಗಿರುತ್ತಲ್ವಾ? ಎಷ್ಟು ಆಸೆ ಇಟ್ಕೊಂಡಿದ್ಯಾ ಜಯ ನೀನು ಮೊಮ್ಮಗು ಮೇಲೆ. ಇರಲ್ವಾ ಮತ್ತೆ? ನಾನು ಹಣ್ಣಣ್ಣ ಮುದ್ಕೆ ಆಗೋದಕ್ಕಿಂತ ಮುಂಚೆ ನಮ್ಮ ಮನೆಗೊಂದು ಮುದ್ದಾಗಿರೋ ಮೊಮ್ಮಗು ಬರಬೇಕು. ನಾನು ಅವನನ್ನು ಎತ್ತಾಡ್ಸೋ ಶಕ್ತಿ ಇರಬೇಕು. ಅವನಿಗೆ ಅವ್ರ ತಾತನ ಥರ ನಾಯಕನಾಗೋ ಕ್ವಾಲಿಟಿ ಇರಬೇಕು. ಯಾಕೆ ನಿನ್ನಾಗೆ ಜವಾಬ್ದಾರಿ ಇರುವಂಥ ಮೊಮ್ಮಗಳು ಆಗಬಾರ್ದ ರೀ? ಆದಷ್ಟು ಬೇಗ ನಮ್ಮ ಮನೆಗೊಂದು ಮೊಮ್ಮಗು ಬರುತ್ತೆ ಅಲ್ವಾ? ನಮ್ಮ ಕಿರುಬೆರಳು ಇಟ್ಕೊಂಡು ಮನೆ ತುಂಬ ಓಡಾಡುತ್ತೆ ಅಲ್ವಾ? ಬರುತ್ತೆ ಜಯ, ಡೆಫಿನೆಟ್ ಆಗಿ ಬರುತ್ತೆ. ನಿನ್ನ ಆಸೆ ಎಲ್ಲ ಪೂರೈಸುತ್ತೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್